ಇಂಥ ಒಂದು ಪ್ರೈವೇಟ್ದಲ್ಲಿ ಸಿಗುತ್ತಿರುವಂಥ ಖಾಸಗಿಗೊಳಿರುವಂಥ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಮನಸ್ಸಿನ ಸ್ಥಿತಿಗೂ ಬಂದಿದ್ದಾರೆ. ಅನೇಕ ಜನ ಬಂದು ತಮ್ಮ ಅಭಿಪ್ರಾಯ ಹೇಳ್ಕೊಳ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತಿರ್ಬೋದು, ಕೋಟಾದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಬಂದು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದರು ಅಂತೇಳಿ. ಇಲ್ಲಿ 2-3 ಮನೆ ಹೋರಾಟ ಮುಂದುವರೆದ. ಒಂದು ದೀಪ್ಗೆ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಜನ ಅಲ್ಲಿ ಯುವಕರು ಯುವತಿಯರು, ಇನ್ನೊಂದು ಕಡೆ ಕಾಂಗ್ರೆಸ್ ತನ್ನ ವಿಂಗದ ಮೂಲಕ, ವಿದ್ಯಾರ್ಥಿ ವಿಂಗದ ಮೂಲಕ ತನ್ನ ಹೋರಾಟ ಮುಂದುವರೆಸದ. ಅನ್ಯಾಯ ಆಗ್ಯದಪ್ಪ ಇಲ್ಲಿ ನಮ್ಮ ಮಕ್ಕಳಿಗೆ. ಅದರಲ್ಲೂ ಈ ಒಂದು ಎಕ್ಸಾಮ್ಗಳಲ್ಲಿ, ನೀಟ್ ಎಕ್ಸಾಮ್ದಲ್ಲಿ 2.5 ಲಕ್ಷ ಮಕ್ಕಳಿಗೆ ಅನ್ಯಾಯ ಆಗ್ಯದಪ್ಪ, ಇದು ಆಗಬಾರ್ದಾಗಿತ್ತು, ಪೇಪರ್ ಲೀಕ್ ಆಗ್ಯದ, ಹೆಚ್ಚು ಕಡಿಮೆ 90,000 ಪೇಪರ್ ಲೀಕ್ ಆಗಿದೆ ಅನ್ನೋದು ವಾದ ಮತ್ತು ಸತ್ಯವಾದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಹೋರಾಟದಿಂದ ಉಗ್ರ ಆಗೋ ಜೊತೆಗೆ ಇದನ್ನು ಏನಾದರೂ ಮಾಡಿ ತಡಿಬೇಕು ಅನ್ನೋದು ಈ ನಮ್ಮ ಮೋದಿ ಸರ್ಕಾರದ ಪ್ಲ್ಯಾನ್. ಅದಕ್ಕಾಗಿ ಅವರು ಏನು ನಡೆಸಿದಾರಪ್ಪ ಅಂದ್ರೆ ಅಲ್ಲಿ ಬರೋರು ಯಾರ್ಯಾರು ಬರ್ತಾ ಇದ್ದಾರೆ, ಅವ್ರ ಆಧಾರ್ ಕಾರ್ಡ, ಹೆಸರ, ನಂಬರ, ಫೋನ್ ನಂಬರ್ ತೊಗೊಳ್ತಾ ಇದ್ದಾರೆ ಅಂತೇಳಿ ನೀನು ವರದಿಗಳು ಕೇಳಿ ಬರ್ತಾ ಇದ್ದಾರೆ. ಅದಕ್ಕೆ ದೀಪ್ಗೆ ಅವ್ರು ವಿರೋಧ ಮಾಡಿದ್ದಾರೆ. ಅವ್ರು ಯಾರು ರೀ, ನಮ್ಮಲ್ಲಿ ನಮ್ಮ ಜನ ಪಾಪ ನಮಗೆ ನೀರು ಊಟ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ನೀವು ಅವ್ರನ್ನ ತಡಿತಾ ಇದ್ದೀರಿ, ನಿಮಗೇನದು ಹಕ್ಕದ ಮಾಡುವಂಥದ್ದು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸರು ಸಹಿತ ಸಮಜಾಯಿಸಿ ಕೊಡೋದಿಲ್ಲ. ಬಂದವ್ರು ಯಾರು ಏನು, ನಾಳೆ ಯಾರೋ ಬಂದು ಏನೋ ಆಯ್ತಪ್ಪ ಘಟನೆ ಆಯಿತು, ಯಾವುದೋ ಭಯೋತ್ಪಾದಕ ಬಂದ ಮತ್ತಾರು ಬಂದ್ರೆ ತೊಂದರೆ ಆಗ್ತದೆ ಅಂತ ಏನೋ ಸಬೂಬು ಹೇಳುವಂಥ ಪ್ರಯತ್ನ ನಡೆಸಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಈ ಒಂದು ಹೋರಾಟದಲ್ಲ ಪೂರ್ತಿಯಾದಂಥ ವಿಜಿಲೆನ್ಸ್, ಅದರಲ್ಲೂ ಒಂದು ಕಣ್ಣು ಕೆಂಗಣ್ಣು ದೃಷ್ಟಿಯಕ್ಕನನ್ನು ನಮ್ಮ ಮೋದಿ ಸರ್ಕಾರ ಹೇಳಿಟ್ಟರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾಯಿದೆ. ದೆಹಲಿ ಪೊಲೀಸರಂತೆ ಇಲ್ಲಿ ಬರುತ್ತಿರುವಂಥ ಒಬ್ಬೊಬ್ಬರ ಬಗ್ಗೆನೂ ಪೂರ್ಣ ಮಾಹಿತಿ ತೆಗೆದುಕೊಂಡು ನಾಳೆ ಅವ್ರಿಗೆ ತೊಂದರೆ ಆಗ್ಬೋದು ಅವ್ರಿಗೆ ಅನ್ನೋದು ಆತಂಕ ದೀಪ್ಗೆ ಅವ್ರಿಗೆ. ಯಾಕಂದ್ರೆ ಈ ಮೂಮೆಂಟನ್ನು ಇಲ್ಲಿಗೆ ನಿಲ್ಲಿಸಬೇಕು, ಮುಚ್ಚುಗಿಬೇಕು ಅನ್ನೋದು ಸಹಜ ಸರ್ಕಾರದ ಮೂಲ ಉದ್ದೇಶ ಅಂತ ಎಲ್ಲ ಡೆವಲಪ್ಮೆಂಟ್ ನೋಡಿದರೆ ಅನಿಸ್ತಾ ಇದೆ. ಸಹಜದ ಇದು